ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಚಿತ್ರಲೋಕ ಚಾನಲ್ಗೆ ವೆಲ್ಕಮ್ ಎಲ್ಲರಿಗೂ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಏನು ಅಂತಂದರೆ, ಲಗ್ನ ಕುಂಡಲಿಯಲ್ಲಿ, ಜನ್ಮ ಕುಂಡಲಿಯಲ್ಲಿ ಪಂಚಮ ಸ್ಥಾನದ ಮಹತ್ವ ಏನು, ಪಂಚಮ ಸ್ಥಾನ ಏನಕ್ಕೆ ಬೇಕು, ಏನೇನೆಲ್ಲ ಉಪಯೋಗ ಇದೆ, ಪಂಚಮ ಸ್ಥಾನದಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಪಂಚಮ ಸ್ಥಾನದ ಮಹತ್ವ ಏನು ಅಂತ ನಾನು ಈ ದಿನ ನಿಮಗೆ ತಿಳಿಸ್ಕೊಡೋಕ್ಕೆ ಇದು ಮಾಡ್ತಿದ್ದೀನಿ. ಸೊ ಈಗ ನೋಡಿ ಏನಾಗುತ್ತೆ ಅಂತಂದರೆ, ಪಂಚಮ ಸ್ಥಾನ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಅಂದರೆ ನಾವು ಏನೇನು ಪೂರ್ವ ಜನ್ಮದಲ್ಲಿ ಪಾಪ ಮಾಡಿರ್ತೀವಿ, ಪುಣ್ಯ ಮಾಡಿರ್ತೀವಿ, ಜಸ್ಟ್ ಒಬ್ಬ ಮನುಷ್ಯನ ಪಂಚಮ ಸ್ಥಾನ ನೋಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಮಗೆ. ಅವನು ಆ್ಯಕ್ಚುಲಿ ಪಂಚಮ ಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಖಂಡಿತ ಅವನು ತುಂಬ ಒಳ್ಳೆಯ ಒಂದು ಯೋಗನ ಪಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಹಾಗೆ ಪಂಚಮ ಸ್ಥಾನದಲ್ಲಿ ಅಶುಭ ಗ್ರಹಗಳು ಇದ್ದರೂ ಕೂಡ, ಅಶುಭ ಗ್ರಹಗಳು ಒಳ್ಳೆಯ ರಾಶಿಯಲ್ಲಿದ್ದರೆ ಖಂಡಿತ ಅದು ಒಳ್ಳೆಯದು ಅಂತ ತೋರಿಸುತ್ತೆ. ಅಶುಭ ಗ್ರಹಗಳೇನಾದರೂ ನೀಚ ರಾಶಿಯಲ್ಲಿ, ಪಂಚಮ ಸ್ಥಾನದಲ್ಲಿ ಒಂದು 3 ರಿಂದ 4 ಗ್ರಹಗಳು ತುಂಬ ಏರ್ಪೇರಾಗಿದ್ದರೆ ಆಗ ಏನಾಗುತ್ತೆ, ಪೂರ್ವ ಜನ್ಮದ ಪುಣ್ಯದ ಫಲದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಪಂಚಮ ಸ್ಥಾನದಲ್ಲಿ ಶುಕ್ರ ಕೇತು ಕಾಂಬಿನೇಷನ್, ಈಗ ನೋಡಿ ಶುಕ್ರ ಕೇತು ಕಾಂಬಿನೇಷನ್ ಪಂಚಮ ಸ್ಥಾನದಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಿಂದ ಹೆಂಡತಿ, ಪಾಸ್ಟ್ ಲೈಫಿಂದ ಹೆಂಡತಿ ಕನೆಕ್ಟ್ ಆಗ್ತಿದ್ದಾರೆ ಅಂತ ಅರ್ಥ. ಅಂದರೆ ಇವರ ಹೆಂಡತಿ ಹಿಂದಿನ ಜನ್ಮದಲ್ಲೂ ಇವ್ರ ಹೆಂಡ್ತಿನೇ, ಈ ಜನ್ಮದಲ್ಲೂ ಅವರೇ ಹೆಂಡ್ತಿಯಾಗಿ ಬರ್ತಾರೆ ಅಂತ ಕ್ಯಾಲ್ಕುಲೇಷನು. ಅಂದರೆ ಹಿಂದಿನ ಜನ್ಮದ ಒಂದು ಕನೆಕ್ಷನ್ ಇದೆ, ನಂಟಿದೆ ಅಂತ ಅರ್ಥ ಅಲ್ಲಿ. ಸೊ ಪಂಚಮ ಸ್ಥಾನ ಇದಲ್ಲದೆ ನೋಡಿ, ಪಂಚಮ ಸ್ಥಾನದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಗ್ಯಾಮ್ಲಿಂಗು, ಬೆಟ್ಟಿಂಗು, ಸ್ಟಾಕ್ಸು, ಶೇರ್ಸು, ಇದನ್ನು ನೋಡ್ತೀವಿ. ಇದಲ್ಲದೆ ಹಾಬೀಸ್ನ ನೋಡ್ತೀವಿ. ನಾವೇನು ನಮ್ಮ ಚಟಗಳು ಅಂತ ಹೇಳ್ತೀವಲ್ಲ, ಹಾಬೀಸ್ ಅಂತ ಹೇಳ್ತೀವಿ. ಏನು ನಮಗೆ ಚಟ ಅನ್ನೋದಕ್ಕಿಂತ ಹಾಬೀಸ್ ಅಂತ ಹೇಳ್ತೀವಿ. ನಾವು ಏನು ಇಷ್ಟಪಡ್ತೀವಿ, ಏನು ಮಾಡ್ತೀವಿ, ಜಿಮ್ಮು, ಇನ್ನಿತ್ಯಾದಿ, ಅದೆಲ್ಲ ಹಾಬೀಸ್ ಕ್ಯಾಲ್ಕುಲೇಷನ್ ಬರುತ್ತೆ. ಎಂಟರ್ಟೈನ್ಮೆಂಟು ನೋಡಿ, ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ ಕೂಡ ಪಂಚಮ ಸ್ಥಾನ ಈಗ ತುಂಬ ಚೆನ್ನಾಗಿದೆ ಅಂತಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡ್ಬೋದು ಆ್ಯಕ್ಚುಲಿ. ಅದಲ್ಲದೆ ಪಂಚಮ ಸ್ಥಾನದಲ್ಲಿ ನಾವು ಇನ್ನೊಂದೇನು ನೋಡ್ತೀವಿ ಅಂತಂದರೆ, ಪಂಚಮ ಸ್ಥಾನ ಬಂದು ಎಜುಕೇಷನ್, ಹೈಯರ್ ಎಜುಕೇಷನ್ ನೋಡ್ತೀವಿ. ಈಗ 4ನೇ ಮನೆ ಬಂದು ಒಂದು ಕೊಂಡಲಿಯಲ್ಲಿ ಪ್ರೈಮರಿ ಎಜುಕೇಷನ್, 10ನೇ ಕ್ಲಾಸು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, PUCವರೆಗೂ. ಸೊ ಈಗ ಹೈಯರ್ ಎಜುಕೇಷನ್ ಹೆಂಗೆ ಮಾಡ್ತಾರಾ, ಇಲ್ಲ ಹೈಯರ್ ಎಜುಕೇಷನ್ ಬಿಟ್ಟೇ ಬಿಡ್ತಾರಾ, ಇಲ್ಲ ಎಜುಕೇಷನ್ ಮಧ್ಯದಲ್ಲೇ ಕಟ್ಟಾಗ್ಬಿಡ್ತಾ ಅಂತ ನೋಡೋದಕ್ಕೂ ಕೂಡ ಪಂಚಮ ಸ್ಥಾನ ನೋಡ್ತೀವಿ. ಪಂಚಮ ಸ್ಥಾನ ತುಂಬ ಚೆನ್ನಾಗಿದ್ರೆ ಒಳ್ಳೆ ಟಾಪ್ ಎಜುಕೇಷನ್ ಆಗುತ್ತೆ, ಹೈಯರ್ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ. ಇದು ಅಷ್ಟೇ ಅಲ್ಲದೆ ಪಂಚಮ ಸ್ಥಾನದಲ್ಲಿ ಇನ್ನೂ ಏನಪ್ಪ ಅಂತ ಹೇಳಿದ್ರೆ, ಮೇನಾಗಿ ಗ್ಯಾಮ್ಲಿಂಗು. ಈ ಗ್ಯಾಮ್ಲಿಂಗ್ ಇದೆಯಲ್ಲ, ಗ್ಯಾಮ್ಲಿಂಗ್ ಅಂದರೆ ಈಗ ನೋಡಿ ಸಾಕಷ್ಟು ಜನ ನಂಗೆ ಕೇಳಿದ್ದೀರಾ, ಸೊ ಸ್ಟಾಕ್ಸು, ಶೇರ್ಸು ನಾವು ಇನ್ವೆಸ್ಟ್ ಮಾಡ್ಬೋದಾ ಗುರುಜಿ ಅಂತ ಕೇಳಿದ್ದೀರಾ. ಸೊ ಸ್ಟಾಕ್ಸು, ಶೇರ್ಸು ಯಾರಿಗಾಗತ್ತೆ ಅಂತ ಹೇಳಿದ್ರೆ, ಪಂಚಮ ಸ್ಥಾನದಲ್ಲಿ ಶುಭಗ್ರಹಗಳು ಒಳ್ಳೊಳ್ಳೆ ಯೋಗಗಳು ಆಗ್ತಾ ಇದ್ದಾಗ. ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಪಂಚಮ ಸ್ಥಾನದಲ್ಲಿ ಗುರುಚಂದ್ರ ಇದೆ, ಪವರ್ಫುಲ್ ಗಜಕೇಸರಿ ಯೋಗ. ಈ ಟೈಮಲ್ಲಿ ನೀವು ಸ್ಟಾಕ್ಸು, ಶೇರ್ಸ್ಗೆ, ಅದು ನಿಮಗೆ ನಡೀತಾ ಇರೋದು ಗುರು ದಶೆ, ಗುರು ಬೇರೆ ಕಾರಕ ಗ್ರಹ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಸ್ಟಾಕ್ಸು, ಶೇರ್ಸು ಇನ್ವೆಸ್ಟ್ ಮಾಡಿದ್ರೆ ಒಂದಕ್ಕೆ ಡಬಲ್ಲು, ಒಂದಕ್ಕೆ ತ್ರಿಬಲ್, ಒಂದಕ್ಕೆ ಹತ್ರ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅದೇ ಪಂಚಮ ಸ್ಥಾನದಲ್ಲಿ ಏನಾದರೂ ಕ್ರೂರ ಗ್ರಹಗಳು, ಕುಜ ಮತ್ತು ಶನಿ, ಬೈ ಚಾನ್ಸ್ ಎಕ್ಸಾಂಪಲ್ ತೊಗೊಳ್ಳಿ, ಶನಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಶನಿ ಪಂಚಮ ಸ್ಥಾನದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ಟಲ್ಲಿ ಮನಿ ಕೊಡೋದಿಲ್ಲ, ಶಾರ್ಟ್ಕಟ್ಟಲ್ಲಿ ದುಡ್ಡು ಕೊಡೋದಿಲ್ಲ. ಶನಿ ಅಂತಂದ್ರೆ ಏನು, ಕಷ್ಟಪಡಿಸ್ತಾನೆ, ನಿಮಗೆ ಎಫರ್ಟ್ಸ್ ಹಾಕಿಸ್ತಾನೆ ಚೆನ್ನಾಗಿ, ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಪಂಚಮ ಸ್ಥಾನದಲ್ಲಿ ಶನಿ ಇರೋರು ಯಾವುದೇ ಕಾರಣಕ್ಕೂ ನೀವು ಸ್ಟಾಕ್ಸು, ಶೇರ್ಸು, ಟ್ರೇಡಿಂಗ್ಗೆ ಇನ್ವೆಸ್ಟ್ ಮಾಡಬಾರ್ದು, ಅದು ನಿಮಗೆ ಲಾಸ್ ಆಗುತ್ತೆ. ಶನಿ ಒಂದು ರಾಶಿ ಕೂಡ ನೋಡಬೇಕಾಗತ್ತೆ. ಬಟ್ ಆದರೂ ಶನಿ ರಾಶಿ, ಈಗ ನೋಡಿ ಶನಿ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಲಿದ್ದಾನೆ ಅಂತ ಅಂದ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಬಟ್ ಸ್ಟಿಲ್ಲಲ್ಲಿ ಏನಾಗುತ್ತೆ, ಶನಿದೇವರು ಅಷ್ಟು ಈಸಿಯಾಗಿ ನಿಮಗೆ ಬೆಟ್ಟಿಂಗು ಇದು ಕೊಡೋದಿಲ್ಲ. ಅದೇ ಶನಿದೇವರು ಅಲ್ಲದೆ ಬೈ ಚಾನ್ಸ್ ಇವಾಗ ರಾಹು ಪಂಚಮ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ ಅಂದ್ಕೊಳ್ಳಿ, ಉಚ್ಚ ಸ್ಥಾನದಲ್ಲಿ, ಖಂಡಿತ ನಿಮಗೆ ಸ್ಟಾಕ್ಸು, ಶೇರ್ಸು, ಗ್ಯಾಮ್ಲಿಂಗು, ಟ್ರೇಡಿಂಗಲ್ಲಿ ತುಂಬ ಉನ್ನತ ಸ್ಥಿತಿಗೆ ಸಂಪಾದನೆ ಮಾಡದೆ ಸಡನ್ನಾಗಿ ದುಡ್ಡು ಬರೋಂಥ ಯೋಗ ಇದಾಗುತ್ತೆ. ಅದೇ ಕೇತು ಇದ್ರೂ ಕೂಡ ಕೊಡ್ತಾನೆ. ಕೇತು ಉಚ್ಚ ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಇದ್ದರೂ ಕೂಡ, ವೃಶ್ಚಿಕ ರಾಶಿಯಲ್ಲಿ ಇದ್ದರೂ ಕೂಡ ಭಾಳ ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ಗಳನ್ನ ನೋಡ್ಬೋದು. ಸಡನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಎಲ್ಲ ಬರುತ್ತೆ. ಲಾಟ್ರಿಗಳು ವಿನ್ ಆಗಿಬಿಡ್ತಾರೆ, ನೋಡಿದ್ದೀರಾ, ಸಡನ್ನಾಗಿ ಲಾಟ್ರಿ ವಿನ್ ಆಗಿಬಿಡ್ತಾರೆ. ಯಾಕೆ ವಿನ್ ಆಯಿತು ಅಂದರೆ ಪಂಚಮ ಸ್ಥಾನ ಗ್ರಹ ಆ್ಯಕ್ಟಿವೇಟ್ ಆಗಿರುತ್ತೆ, ಅದು ಕರೆಕ್ಟಾಗಿ ಅವ್ರಿಗೆ ಎಲ್ಲ ಇದನ್ನು ಕೊಟ್ಬಿಡುತ್ತೆ, ಒಂದು ಸಪೋರ್ಟ್ನ ಕೊಟ್ಟು ಅವ್ರಿಗೆ ಗೆಲ್ಲಿಸ್ಬಿಡುತ್ತೆ. ಸೊ ಪಂಚಮ ಸ್ಥಾನ ಇಷ್ಟೊಂದು ಇಂಪಾರ್ಟೆಂಟ್. ಅದಲ್ಲದೆ ಪಂಚಮ ಸ್ಥಾನದಲ್ಲಿ ಪ್ರೆಗ್ನೆನ್ಸಿ ವಿಷಯಗಳನ್ನ ನೋಡ್ತೀವಿ. ಪಂಚಮ ಸ್ಥಾನದಲ್ಲಿ ಪ್ರೆಗ್ನೆನ್ಸಿ ಹೇಗಾಗತ್ತೆ, ಪ್ರೆಗ್ನೆನ್ಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ಅದನ್ನು ಪಂಚಮ ಸ್ಥಾನದಲ್ಲಿ ನೋಡ್ತೀವಿ. ಅದಲ್ಲದೆ ಪಂಚಮ ಸ್ಥಾನ, ಕುಂಡಲಿಯ ಪಂಚಮ ಸ್ಥಾನದಲ್ಲಿ ಇನ್ನೇನಪ್ಪ ನೋಡ್ತೀವಿ ಅಂತ ಹೇಳಿದ್ರೆ, ಮೇನಾಗಿ ಎಲ್ಲದಕ್ಕಿಂತ ಈ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳಿದ್ನಲ್ಲ, ಇದು ಕೂಡ ತುಂಬ ಪವರ್ಫುಲ್ಲಾಗಿ ಇನ್ಕ್ಲೂಡ್ ಆಗುತ್ತೆ. ಅಲ್ಲಿ ಶುಭಗ್ರಹಗಳು ಇದ್ದಾಗ ನೀವು ತುಂಬ ಒಂದು ಪವರ್ಫುಲ್ಲಾಗಿ ನಿಮಗೆ ದೇವರು ಆಶೀರ್ವಾದ ಮಾಡಿ ಕಳಿಸಿದ್ದಾನೆ ಅಂತ ಅರ್ಥ. ಆ್ಯಂಡ್ ಪಂಚಮ ಸ್ಥಾನನೇ ನೋಡಿಬಿಟ್ಟು ನಿಮ್ಮ ಇಷ್ಟ ದೇವತೆಗಳನ್ನ ನೋಡ್ಕೋಬೇಕಾಗತ್ತೆ. ನೋಡಿ ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಂತ ಅಂದ್ಕೊಳ್ಳಿ, ಹೆಣ್ಣು ದೇವರೇ ನಿಮ್ಗೆ ಆಗ್ಬರೋದು.
ಪಂಚಮ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಅಂದ್ಕೊಳ್ಳಿ, ಗಂಡು ದೇವ್ರು ನಿಮ್ಗೆ ಆಗಿ ಬರುತ್ತೆ. ಅದರಲ್ಲೂ ಸೂರ್ಯ ಇದ್ದರೆ ಶಿವ, ಸೂರ್ಯನ ಅಧಿಷ್ಠಾನ ದೇವರು, ವಿಷ್ಣು ಕೂಡ ಆಗುತ್ತೆ. ಸೊ ಆ ರೀತಿ ನಿಮಗೆ ಆ ದೇವರು ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ಪಂಚಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಅದು ಹೆಣ್ಣು ಗ್ರಹ ಇದ್ದರೆ ಹೆಣ್ಣು ದೇವತೆ, ಗಂಡು ಗ್ರಹ ಇದ್ದರೆ ಗಂಡು ದೇವರಿಗೆ ನಿಮಗೆ ಆಗಿ ಬರುತ್ತೆ, ನಿಮಗೆ ಅವರಿಂದನೇ ಒಳ್ಳೆಯದು ಅಂತ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಸೊ ಅದಲ್ಲದೆ ಈಗ ಪಂಚಮ ಸ್ಥಾನದಲ್ಲಿ ನಾವು ಇನ್ನೇನು ನೋಡ್ತೀವಿ ಅಂತಂದರೆ, ಒಂದು ಮಗು ಹುಟ್ಟೋದು, ಪ್ರೆಗ್ನೆನ್ಸಿ ಒಂದು ವಿಷಯ ಆದರೆ ಮಗು ಹೆಂಗೆ ಹುಟ್ಟುತ್ತೆ, ಯಾವ ರೀತಿ ಇರುತ್ತೆ, ಆ ಮಗು ಯೋಗ ತರುತ್ತಾ, ಯೋಗ ತರಲ್ವಾ? ಈಗ ಕೆಲವರು ಸಾಕಷ್ಟು ಜನ ಹೇಳಿದ್ದೀರ ನನಗೆ, ಮೊದಲನೇ ಮಗು ಆಯಿತು, ಆ ಮಗು ಆಗಿತ್ತು ಎಲ್ಲ ಲಾಸ್ ಆಗೋಯ್ತು ಗುರೂಜಿ ಅಂತ ಹೇಳ್ತಾರೆ. ಸೊ ಆ ಮಗು ಆದಮೇಲೆ ಲಾಸ್ ಯಾಕಾಗತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಪಂಚಮ ಸ್ಥಾನಾಧಿಪತಿ ಬೈ ಚಾನ್ಸ್ ಅಫ್ಲಿಕ್ಟ್ ಆಗಿ 6th ಹೌಸು, 6ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಗೆ ಹೋಗಿದ್ದಾನೆ ಅಂತ ಅಂದ್ಕೊಳ್ಳಿ. ಅಲ್ಲೇನಾಗುತ್ತೆ, ಅವ್ನಿಗೆ ಅಲ್ಲೇ ತೋರಿಸ್ತಾ ಇದೆ ಅವನಿಂದ ಲಾಸ್ ಹೌಸ್ಗೆ ಹೋಗಿದ್ದಾನೆ ಅಂತ ಅರ್ಥ. ಅಂದರೆ ಸಂತಾನ ಆದಮೇಲೆ ನಿಮಗೆ ಅದು ಫಾಲ್ಟ್ ಆಗುತ್ತೆ, ಏರ್ಪೇರ್ ಆಗುತ್ತೆ, ತಂದೆ ತಾಯಿಗೆ ಪ್ರಾಬ್ಲಮ್ಸ್ಗಳು ಬರ್ತದೆ ಅಂತ ಅಲ್ಲೇ ಕ್ಲಿಯರಾಗಿ ತೋರಿಸ್ತಾ ಇದೆ. ಸೊ ಹಾಗಂತ ಅದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಪರಿಹಾರ ಇದೆ. ಅಲ್ಲಿ ಏನು ದೋಷ ಆಗ್ತಾ ಇದೆ, ಆ ದೋಷಕ್ಕೆ ತಕ್ಕ ಹಾಗೆ ಗ್ರಹ ಶಾಂತಿ, ಆ ದೋಷಕ್ಕೆ ತಕ್ಕ ಹಾಗೆ ಪರಿಹಾರ ಮಾಡಿದ್ರೆ ಈ ಒಂದು ದೋಷದಿಂದ ಹೊರಗೆ ಬರ್ಬೋದು, ಅದನ್ನು ಸರಿ ಮಾಡ್ಕೋಬೋದು. ಇದನ್ನು ನೋಡ್ಕೋಬೇಕು. ಯಾಕಂದರೆ ಮಕ್ಕಳು ಹುಟ್ಟಿದ ಮೇಲೆ ಯೋಗ, ಕೆಲವೊಂದು ಮಕ್ಕಳು ಯೋಗ ತರ್ತವೆ. ಯಾವ ರೀತಿ ಯೋಗ ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ಯೋಗ ಇರುತ್ತೆ. ಆ ಮಗು ಹುಟ್ಟಿದ್ದು ಕಾರು, ಆಸ್ತಿ ಪಾಸ್ತಿ, ಮನೆ, ಜೀವನ ಕಂಪ್ಲೀಟಾಗಿ ಚೇಂಜ್ ಆಯಿತು, ತುಂಬ ಶ್ರೀಮಂತರಾದರು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಮಗು ಒಳ್ಳೆ ಯೋಗದಲ್ಲಿ ತಂದಿರುತ್ತೆ. ಪಂಚಮಾಧಿಪತಿ ಯೋಗ 11ನೇ ಮನೇಲಿ ಕೂತಿರ್ತಾನೆ ಆ ಒಂದು ಹುಡುಗನ ಜಾತಕದಲ್ಲಿ. ಅಂದರೆ ಅವ್ರ ಮಗು ಹಿಂಗೆ ಹುಟ್ಟಬೇಕು ಅಂತ ತೋರಿಸ್ತಾ ಇರುತ್ತೆ. ಸೊ ಅದು ಪಂಚಮಾಧಿಪತಿ 11ರಲ್ಲಿ, ಪಂಚಮಾಧಿಪತಿ ಲಾಭಸ್ಥಾನದಲ್ಲಿ, ಪಂಚಮಾಧಿಪತಿ 9ರಲ್ಲಿ ಕೂತಾಗ ಭಯಂಕರ ಶುಭ ಫಲಗಳನ್ನ ಕೊಡ್ತಾನೆ. ಅಶುಭ ಫಲಗಳು ಇರೋದಿಲ್ಲ, ತುಂಬ ಶುಭ ಫಲಗಳ ಕೊಡ್ತಾನೆ ಅಂತ ಕ್ಯಾಲ್ಕುಲೇಷನಲ್ಲಿ ಹೇಳುತ್ತೆ. ಸೊ ಇದು ಮಗು ಹುಟ್ಟಿದ ಮೇಲೆ ಯೋಗ ತರುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಕೂಡ ಪಂಚಮ ಸ್ಥಾನ ನೋಡ್ತೀವಿ. ಆ್ಯಂಡ್ ಪಂಚಮ ಸ್ಥಾನ ಇದಲ್ಲದೆ ನಿಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಮಂತ್ರ ಪಠನೆ, ಜಪ, ಹೋಮ, ಪೂಜೆ, ಹವನ ಅಂತ ಹೇಳ್ತೀವಿ. ಪಂಚಮ ಸ್ಥಾನದಲ್ಲಿ ಯಾವ ಒಂದು ಗ್ರಹ ಇರುತ್ತೆ ಅದರ ತಕ್ಕ ಹಾಗೆ ನಾವು ಈಗ ತುಂಬ ನೋಡಿ ಒಳ್ಳೆಯ ಒಂದು ಶುಭ ಗ್ರಹಗಳಿದೆ ಅಂತ ಹೇಳಿದ್ರೆ ಈಸಿಯಾಗಿ ಯಾವುದೇ ಹೋಮ ಮಾಡಿದ್ರೂ ನಿಮಗೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಕೆಲವ್ರಿಗೆ ಹೋಮಗಳು ಮಾಡಿದ್ರೂ ಕೂಡ ದೋಷ ಕ್ಲಿಯರ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಕಾರಣದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ಪಂಚಮ ಸ್ಥಾನದಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಗ್ರಹಗಳಿದ್ದಾಗ, ತುಂಬ ಅಫ್ಲಿಕ್ಷನ್ ಆದಾಗ ಅವರು ಹೋಮದಿಂದ ಇದು ಮಾಡ್ಕೊಳ್ಳಲ್ಲ. ಫಸ್ಟು ಗುರು ನೋಡ್ತೀವಿ ಜಾತಕದಲ್ಲಿ. ಪಂಚಮ ಸ್ಥಾನಕ್ಕೆ ಕಾರಕ ಯಾರು? ಪಂಚಮ ಸ್ಥಾನಕ್ಕೆ ಕಾರಕ ಮಕ್ಕಳಿಗೆ, ಸಂತಾನಕ್ಕೆ ಕಾರಕ ನೈಸರ್ಗಿಕವಾಗಿ ಗುರು. ಸೊ ಈ ಗುರುಗ್ರಹ ನೋಡ್ತೀವಿ. ಗುರುಗ್ರಹ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದು, ಪಂಚಮಾಧಿಪತಿ ಕೂಡ ಚೆನ್ನಾಗಿದ್ದರೆ ಫಸ್ಟ್ ಕ್ಲಾಸಾಗಿ ಜೀವನ ಇರ್ತದೆ. ಮಕ್ಕಳು ಕೂಡ ಚೆನ್ನಾಗತ್ತೆ, ಸಂತಾನ ಕೂಡ ಚೆನ್ನಾಗಾಗತ್ತೆ, ಗ್ರೋತು ಕೂಡ ಚೆನ್ನಾಗಿರುತ್ತೆ. ಎಜುಕೇಷನ್, ಹೈಯರ್ ಎಜುಕೇಷನ್ ನೋಡ್ತೀವಿ. ಮೇನಾಗಿ 5th ಹೌಸಲ್ಲಿ ಏನು ಅಂತಂದರೆ, ಈಗ ಹೈಯರ್ ಎಜುಕೇಷನ್ ಅಂತ ಬರ್ತೀವಿ. 5th ಹೌಸಲ್ಲಿ ಏನಾದರೂ ಸ್ವಲ್ಪ ಎಫ್ಲಿಕ್ಷನ್ ಆಗಿದ್ದರೆ ಹೈಯರ್ ಎಜುಕೇಷನಲ್ಲಿ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಅರ್ಧಕ್ಕೆ ಈಗ ಇಂಜಿನಿಯರಿಂಗ್ ಅರ್ಧ ಬಿಟ್ಟಿರ್ತಾರೆ, ಡಾಕ್ಟ್ರ್ ಅರ್ಧ ಮಾಡಿಬಿಟ್ಟಿರ್ತಾರೆ, ದೊಡ್ಡ ಎಜುಕೇಷನ್ ತೊಗೊಂಡು ಅರ್ಧಂಬರ್ಧ ಮಾಡಿಬಿಟ್ಟಿರ್ತಾರೆ. ಕಾರಣ ಏನು ಅಂತಂದರೆ ಪಂಚಮ ಸ್ಥಾನ ಅಫ್ಲಿಕ್ಟ್ ಆಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಒಂದು ಪೂಜೆನ, ಹೋಮನ ಮಾಡಿ ರೆಮಿಡಿ ಮಾಡಿಕೊಳ್ಳೇಬೇಕು. ಮಾಡಿಕೊಳ್ಳದೆ ಡೈರೆಕ್ಟಾಗಿ ಹಾಗೆ ಇದ್ದರೆ ದೋಷಗಳು ಹಾಗೆ ಉಳ್ಕೊಳ್ಳುತ್ತೆ, ಅದು ನಿಮಗೆ ಪೀಡಿಸುತ್ತೆ, ಕಾಟಗಳು ಕೊಡುತ್ತೆ. ಸೊ ಅದಲ್ಲದೆ ನಾನು ನಿಮಗೆ ಇನ್ನೊಂದೇನಪ್ಪ ಹೇಳ್ತೀನಿ ಅಂದರೆ, ನೋಡಿ ಪಂಚಮ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದರೆ ಏನು ಫಲಗಳು ಅಂತ ಹೇಳ್ತೀನಿ. ಪಂಚಮ ಸ್ಥಾನದಲ್ಲಿ ಸೂರ್ಯ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಸೂರ್ಯ ಅಂದರೆ ನಾವು ತಂದೆ ಅಂತ ಹೇಳ್ತೀವಿ. ನೈಸರ್ಗಿಕವಾಗಿ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಅವರ ಆರೋಗ್ಯ ತುಂಬ ಚೆನ್ನಾಗಿದೆ. ಸೂರ್ಯ ಅಂದರೆ ಅಗ್ನಿ, ನಮ್ಮ ಉದರದಲ್ಲಿರ್ತಕ್ಕಂಥ ಅಗ್ನಿ, ಹೊಟ್ಟೆಲಿರ್ತಕ್ಕಂಥ ಅಗ್ನಿ ಚೆನ್ನಾಗಿದ್ದರೆ ಡೈಜೆಷನ್ ಚೆನ್ನಾಗಿರುತ್ತೆ. ಡೈಜೆಷನ್ ಚೆನ್ನಾಗಿದ್ದರೆ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸೂರ್ಯ ಪಂಚಮ ಸ್ಥಾನದಲ್ಲಿ ಬರೋದು ಬಹಳ ಶುಭ, ಸಿಕ್ಕಾಪಟ್ಟೆ ಒಳ್ಳೆಯದು. ಅವನು ತುಂಬ ನೈಸರ್ಗಿಕವಾಗಿ ತುಂಬ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ತುಂಬ ದುಡ್ಡು ಕಾಸು ಸಂಪಾದನೆ ಮಾಡ್ಬೋದು. ಸಡನ್ ಗೇನ್ಸು, ಸಡನ್ ಲಾಭ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ಟಾಕ್ಸು, ಶೇರ್ಸು, ಟ್ರೇಡಿಂಗು ಎಲ್ಲದರಲ್ಲೂ ಲಾಭ ಆಗುತ್ತೆ. ಸೂರ್ಯ ಪಂಚಮದಲ್ಲಿದ್ದು ಒಳ್ಳೆ ಮನೇಲಿದ್ದಾಗ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಈಗ ಚಂದ್ರ ಪಂಚಮ ಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಇಮೋಷ್ನಲ್ ಆಗಿಬಿಡ್ತಾನೆ ಅವನು. ಈಗ ಸೂರ್ಯ ಪಂಚಮ ಸ್ಥಾನದಲ್ಲಿ ಬಂದರೆ ಸ್ವಲ್ಪ ಅವ್ರು ಹೆಂಗೆ ಅಂತಂದರೆ ಅವ್ರ ಲವರ್ ಈಗ ಏನಂತಂದ್ರೆ ಅವ್ರಿಗೆ ಪ್ರೀತಿಸ್ತಾರಲ್ಲ, ಆ ಪ್ರೀತಿಸ್ತಾ ಇರೋರು ಅವ್ರೇನು ಮಾಡ್ತಾರೆ, ಅವ್ರು ಸ್ವಲ್ಪ ಸೂರ್ಯ ಪಂಚಮದಲ್ಲಿದ್ದರೆ ಅವ್ರು ಸ್ವಲ್ಪ ಈಗೋಯಿಸ್ಟಿಕ್ ಆಗಿರ್ತಾರೆ. ಅಂದರೆ ಸೂರ್ಯ ಅಂದರೆ ಸ್ವಲ್ಪ ಈಗೋ, ಕೋಪ, ಅಂದರೆ ಸ್ವಲ್ಪ ನಾನತ್ವ ಜಾಸ್ತಿ ಇರುತ್ತೆ. ಅದು ಅವರಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅವ್ರು ಯಾರನ್ನ ಪ್ರೀತಿಸಿರ್ತಾರೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಈಗ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಅಂದ್ಕೊಳ್ಳಿ, ಅಂಥವ್ರಿಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಸಿಗೋವಂಥ ಹುಡುಗಿ ಆಗಲಿ, ಹುಡುಗನಿಗೆ ಹುಡುಗಿ ಆಗಲಿ, ಹುಡುಗಿಗೆ ಹುಡುಗ ಆಗಲಿ, ಇದೇನಾಗುತ್ತೆ ಅಂದರೆ ಇಮೋಷ್ನಲ್ ಆಗಿ ಬಾಂಡಿಂಗ್ ಕನೆಕ್ಟ್ ಆಗುತ್ತೆ. ಇಮೋಷ್ನಲ್ ಬಾಂಡಿಂಗ್ ಅಂತಂದರೆ ಇವರ ಮಧ್ಯೆ ಒಂದು ಇಮೋಷ್ನಲಿಸಮ್ ಇರುತ್ತೆ. ಅಂದರೆ ಇಮೋಷ್ನಲ್ ಅಂದರೆ ನಮ್ಮ ಚಂದ್ರ ಅಂದರೆ ನಮ್ಮ ಮನಸ್ಸು.
ಸೊ ಇಮೋಷ್ನಲ್ ಬಾಂಡಿಂಗು, ಇಮೋಷ್ನಲ್ ಅಟ್ಯಾಚ್ಮೆಂಟು ಭಾಳ ಇಂಪಾರ್ಟೆಂಟ್. ಅದು ಪ್ರೀತಿ ಪ್ರೇಮದಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದರೆ, ಒಬ್ರಿಗೊಬ್ರು ಇಮೋಷ್ನಲ್ ಆಗಿ ಒಬ್ರಿಗೊಬ್ರು ಪ್ರೀತಿ ಪ್ರೇಮ ಇಲ್ಲ ಅಂತಂದರೆ ಅದನ್ನು ಪ್ರೀತಿ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ಲವ್ವೇ ಆಗೋದಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಆ ರೀತಿ ಪಂಚಮ ಸ್ಥಾನಕ್ಕೆ ಚಂದ್ರ ಬಂದಾಗ ಈ ರೀತಿ ಫಲಗಳಿರುತ್ತೆ. ಪಂಚಮ ಸ್ಥಾನದಲ್ಲಿ ಬುಧ ಬಂದಾಗ ಏನಾಗುತ್ತೆ, ಪಂಚಮ ಸ್ಥಾನದಲ್ಲಿ ಬುಧ ಬಂದಾಗ ನಾಲೆಡ್ಜ್ ತುಂಬ ಶಾರ್ಪ್ ಆಗುತ್ತೆ, ಇಂಟೆಲಿಜೆನ್ಸ್ ಬರುತ್ತೆ, ನಮಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬ ಪವರ್ಫುಲ್ ಆಗುತ್ತೆ ಜಾತಕದಲ್ಲಿ. ಆ್ಯಂಡ್ ನಿಮಗೆ ಏನಂತಂದರೆ ಬುಧ ಟೆಕ್ನಿಕಲಾಗಿ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾನೆ. ಎಜುಕೇಷನ್ ಕೂಡ ತುಂಬ ಟಾಪ್ ಲೆವೆಲಲ್ಲಿ ಆಗುತ್ತೆ. ಸೊ ಎಜುಕೇಷನು ಕೂಡ ಸಕ್ಸಸ್ ಆಗುತ್ತೆ, ಲೆವೆಲು ಕೂಡ ಸಕ್ಸಸ್ ಆಗುತ್ತೆ, ಅವರು ಪ್ರೀತಿಸಿರ್ತಕ್ಕಂಥವ್ರಿಂದ ಕೂಡ ಲಾಭ ಚೆನ್ನಾಗಾಗತ್ತೆ. ಅದು ಕೂಡ ತುಂಬ ಇಂಪಾರ್ಟೆಂಟಾಗಿ ಹೇಳ್ತಕ್ಕಂಥದ್ದು. ಈಗ ಪಂಚಮ ಸ್ಥಾನದಲ್ಲಿ ಬೈ ಚಾನ್ಸು ಕುಜ ಬಂದ ಅಂತ ಅಂದ್ಕೊಳ್ಳಿ. ಕುಜ ನೋಡಿ ಇಲ್ಲೇ ಇರೋದು, ಸೂರ್ಯ ಚಂದ್ರ ಬುಧ ಆಯಿತು. ಈ ಕುಜನ ಬಗ್ಗೆ ಹೇಳ್ತಿದ್ದೀನಿ. ಈ ಕುಜ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಿಮಗೆ? ಹೇಳಬೇಕು ಅಂತಂದರೆ, ಕುಜ ಬಂದ್ಬಿಟ್ರೆ ಅಲ್ಲಿ ನೀವು ಪ್ರೀತಿಸ್ತಾ ಇರ್ತೀರ, ನೀವು ನಿಜನೇ ಅಂತ ನೀವು ಒಳ್ಳೆಯವರೇ ಆಗಿರ್ತೀರ, ಆದರೆ ಅವ್ರು ನಿಮ್ಮನ್ನ ನಂಬಲ್ಲ. ಅಲ್ಲಿಗೆ ಕ್ರೂರ ಗ್ರಹಗಳು ಪಂಚಮ ಸ್ಥಾನದಲ್ಲಿದ್ದರೆ ನೀವು ಒಳ್ಳೆಯವರೇ, ನೀವು ತುಂಬ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತೀರ. ಅಲ್ಲಿ ಕ್ರೂರ ಗ್ರಹಗಳಿರೋದ್ರಿಂದ ನಿಮ್ಮನ್ನ ಅವ್ರು ನಂಬೋದಿಲ್ಲ. ನಿಮ್ಮನ್ನ ಅವ್ರು ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ಎಲ್ಲೋ ಟೈಮ್ ಪಾಸ್ ಏನೋ ನಮಗೆ ಇದು ಮಾಡ್ತಿದ್ದಾರೆ ಅಂತ, ನಿಜವಾದ ಪ್ರೀತಿ ಇಲ್ಲ ಅಂತ ಅನ್ಕೋತಾರೆ. ಕ್ರೂರ ಗ್ರಹಗಳಿದ್ದಾಗ ಅದು ಅಟ್ಯಾಚ್ಮೆಂಟ್ ಇರಲ್ಲ, ಡಿಟ್ಯಾಚ್ಮೆಂಟ್ ಆಗುತ್ತೆ. ಅಂದರೆ ಕುಜ ಕ್ರೌರಿ, ಕೋಪಿಷ್ಟ, ಕೋಪಗ್ರಹ, ಅಗ್ರೆಷನು, ಪವರು, ಎನರ್ಜಿ, ಕರೇಜ್, ಕಾನ್ಫಿಡೆನ್ಸ್ಗೆ ಕಾರಕ. ಕುಜ ಬಂದು ಪಂಚಮ ಸ್ಥಾನದಲ್ಲಿ ಒಳ್ಳೆ ರಾಶಿಲಿದ್ದ, ಬೈ ಚಾನ್ಸ್ ವೃಶ್ಚಿಕ ರಾಶಿಲಿದ್ದ ಅಂದ್ಕೊಳ್ಳಿ, ಅಲ್ಲೇನು ಮಾಡ್ತಾನೆ, ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ಅನ್ಲೆಸ್ ಆ್ಯಂಡ್ ಅಂಟಿಲ್, ನಾನು ನಿಮ್ಗೇನಂತ ಹೇಳ್ತೀನಿ ಅಂದರೆ, ಆ ಗ್ರಹಕ್ಕೆ ತನ್ನ ಸ್ವಂತ ಮನೆ ಇದ್ದರೆ ಚೆನ್ನಾಗಿರುತ್ತೆ. ಮಿತ್ರನ ಮನೆ ಇದ್ದರೂ ಓಕೆ ಪರವಾಗಿಲ್ಲ, ಬಟ್ ಆ ಮಿತ್ರನ ಮನೇಲಿದ್ದರೂ ಸ್ವಲ್ಪ ಪ್ರಾಬ್ಲಮ್ಮೇ. ಶತ್ರು ಮನೇಲಿ ಬೈ ಚಾನ್ಸ್ ಇದೆ, ಕುಜ ಬಂದು ವೃಷಭ ರಾಶಿಲಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ಖಂಡಿತ ಅದು ಲವ್ ಬ್ರೇಕಪ್ ಆಗೇ ಆಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಡಿಟ್ಯಾಚ್ಮೆಂಟ್ ಆಗೇ ಆಗುತ್ತೆ, ಕಟ್ ಆಗೇ ಆಗುತ್ತೆ, ಏನಾದರೂ ಒಂದು ಫಾಲ್ಟ್ ಬಂದೇ ಬರುತ್ತೆ. ಸೊ ಪಂಚಮ ಸ್ಥಾನ ಎಷ್ಟೊಂದು ಇಂಪಾರ್ಟೆಂಟು. ಅದಲ್ಲದೆ ಈಗ ಕುಜ ಬಂದಾಗ ಈ ಥರ ಕ್ಯಾರೆಕ್ಟರ್ ಸಿಗುತ್ತೆ. ಈಗ ನೆಕ್ಸ್ಟ್ ಗುರು ಬಂದ ಅಂತ ಅಂದ್ಕೊಳ್ಳಿ, ಪಂಚಮ ಸ್ಥಾನದಲ್ಲಿ ಗುರು ಇದ್ದಾರೆ ಅಂತ ಅಂದ್ಕೊಳ್ಳಿ, ನಾಲೆಡ್ಜ್ ಚೆನ್ನಾಗಿರುತ್ತೆ, ವಿಸ್ಡಮ್ ಚೆನ್ನಾಗಿರುತ್ತೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅಂದರೆ ಡಿಸಿಷನ್ ಮೇಕಿಂಗ್ ಅಂದರೆ ವೈಸಾಗಿ ಥಿಂಕ್ ಮಾಡ್ತಾರೆ. ಏನೇ ಥಿಂಕ್ ಮಾಡಿದ್ರು ಕೂಡ ಇದರಿಂದ ನಮಗೆ ಪ್ರಾಫಿಟ್ ಇದೆಯಾ ಇಲ್ಲ ಲಾಸ್ ಆಗುತ್ತಾ ಅಂತ ಈ ರೀತಿ ಚೆನ್ನಾಗಿ ಥಿಂಕ್ ಮಾಡಿ ಅನಲೈಸ್ ಮಾಡ್ತಾರೆ. ಗುರು ಪಂಚಮ ಸ್ಥಾನದಲ್ಲಿದ್ದರೆ ಬಹಳ ಒಳ್ಳೆಯದು. ದೈವ ಆಶೀರ್ವಾದ, ದೈವ ಕೃಪೆ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಆಗಿದೆ ಅಂತ ಕ್ಯಾಲ್ಕುಲೇಷನಲ್ಲಿ ಕಾಣಿಸುತ್ತೆ. ಸೊ ಗುರು ಇದ್ದರೆ ಅವ್ರಿಗೆ ಸಿಗೋವಂಥ ಪಾರ್ಟ್ನರ್ ಕೂಡ ತುಂಬ ಲಾಯಲ್ ಆಗಿರ್ತಾರೆ. ಯಾವುದೇ ರೀತಿ ಒಂದು ಅಫೇರ್ಸ್ ಇಲ್ಲದೆ ತುಂಬ ಲಾಯಲ್ ಆಗಿ ಇರೋಂಥ ಒಂದು ಪಾರ್ಟ್ನರ್ ಸಿಗ್ತಾರೆ ಪಂಚಮ ಸ್ಥಾನದಲ್ಲಿ ಗುರು ಇರೋರಿಗೆ ಅಂತ ಕ್ಯಾಲ್ಕುಲೇಷನ್ ಹೇಳುತ್ತೆ. ಇದೇ ಪಂಚಮ ಸ್ಥಾನದಲ್ಲಿ ಶುಕ್ರ ಇದೆ ಅಂತ ಅಂದ್ಕೊಳ್ಳಿ, ಬೈಜಾನ್ಜಿಗೆ ಶುಕ್ರ ಶುಭ ಗ್ರಹ. ಶುಕ್ರ ಶುಭ ಪಂಚಮ ಸ್ಥಾನದಲ್ಲಿ ಬಂದುಬಿಟ್ರೆ ಅವ್ರಿಗೆ ಸಿಗುವಂಥ ಒಂದು ಹುಡುಗಿ, ಪ್ರೀತಿ ಮಾಡ್ತಕ್ಕಂಥ ಒಂದು ಹುಡುಗಿ ಆಗಲಿ, ಆಗುವಂಥ ಸಂತಾನ ಕೂಡ ಆಗಲಿ, ಎಲ್ಲ ಶುಭವಾಗಿ ಚೆನ್ನಾಗಾಗತ್ತೆ. ಶುಕ್ರ ಅಂತಂದರೆ ಬ್ಯೂಟಿಗೆ ಕಾರಕ. ಶುಕ್ರ ಬ್ಯೂಟಿಗೆ ಕಾರಕ, ಶುಕ್ರ ಆಸ್ತಿ ವೆಹಿಕಲ್ಗೆ ಕಾರಕ, ಶುಕ್ರ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಕಾರಕ ಆಗ್ತಾನೆ. ಸೊ ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದು ಒಳ್ಳೆ ಪೊಸಿಷನಲ್ಲಿದ್ದರೆ ಖಂಡಿತ ಅವ್ರ ಲವ್ ಸಕ್ಸಸ್ ಆಗುತ್ತೆ, ತುಂಬ ಚೆನ್ನಾಗಿ ಲೈಫ್ ಇರುತ್ತೆ. ಅದೇ ಶುಕ್ರ ಏನಾದರೂ ಪಂಚಮ ಸ್ಥಾನದಲ್ಲಿ ಕ್ರೂರ ಗ್ರಹಗಳ ಜೊತೆ ನೆಗೆಟಿವ್ ಒಂದು ಇಂಪ್ಯಾಕ್ಟಲ್ಲಿ ಸಿಗಾಕೊಂಡಾಗ ಆಗ ಅಲ್ಲಿ ಫಾಲ್ಟ್ ಆಗುತ್ತೆ. ಅದಕ್ಕೆ ತಕ್ಕಾಗೆ ಪರಿಹಾರ, ಅದಕ್ಕೆ ತಕ್ಕಾಗೆ ಪೂಜೆಗಳನ್ನ ಮಾಡಬೇಕಾಗತ್ತೆ. ಅದೇ ನಿಮಗೆ ಪಂಚಮ ಸ್ಥಾನದಲ್ಲಿ ಈಗ ಶನಿ ಬಂದರು ಅಂತ ಅಂದ್ಕೊಳ್ಳಿ, ಶನಿ ಬಂದರೂ ಕೂಡ ಶನಿ ಏನು ಅಂತಂದರೆ ಡಿಟ್ಯಾಚ್ಮೆಂಟ್ ಪ್ಲ್ಯಾನೆಟು, ತುಂಬ ಮೆಲಿಫಿಕ್ ಪ್ಲ್ಯಾನೆಟು. ಎಲ್ಲ ಅನಾಹುತಗಳಿಗೆ ಕಾರಣನೇ ಶನಿದೇವರು. ಯಾಕೆ ಅಂತ ಹೇಳಿದ್ರೆ ಶನಿದೇವರೇ 6, 8, 12ನೇ ಸ್ಥಾನಕ್ಕೆ ಅಧಿಪತಿ. ಅಂದರೆ ಎಲ್ಲ ದುಸ್ಥಾನಗಳಿಗೆ ಅಧಿಪತಿನೇ ಶನಿದೇವರು ಆಗಿರೋದ್ರಿಂದ ಶನಿದೇವರು ಒಂದು ಅನುಮತಿ ಇಲ್ಲದೆ ಯಾವುದೇ ಕೆಟ್ಟದ್ದು ಯಾರಿಗೂ ಕೂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರು ಆಗ್ತಿದೆ ಅಂತ ಹೇಳಿದ್ರೆ ಅದು ಶನಿ ಪ್ರಭಾವ, ಶನಿ ಕೈವಾಡ ಇದೆ ಅಂತಲೇ ಅರ್ಥ. ಸೊ ಪಂಚಮ ಸ್ಥಾನದಲ್ಲಿ ಕ್ರೂರ ಗ್ರಹಗಳಿದ್ದರೆ, ಈ ಥರ ಶನಿದೇವರಿದ್ದರೆ ಏನಾಗುತ್ತೆ, ನಿಮ್ಮ ಡಿಸಿಪ್ಲಿನ್ಡ್ ಆಗಿರ್ತಾರೆ ಪಾರ್ಟ್ನರು. ಒಂದು ಪಾಸಿಟಿವ್ ಏನಂದರೆ ಡಿಸಿಪ್ಲಿನ್ಡ್ ಆಗಿರ್ತಾರೆ, ರೂಲ್ಸು ರೆಗ್ಯುಲೇಷನ್ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ, ಯಾವುದೇ ರೀತಿ ಮೋಸ ಮಾಡೋದು ಇರೋದಿಲ್ಲ. ಆ್ಯಂಡ್ ಪಂಚಮ ಸ್ಥಾನದಲ್ಲಿ ಶನಿದೇವರು ಏನಾದರೂ ಅಫ್ಲಿಕ್ಟ್ ಆಗಿ ಕೆಟ್ಟ ರಾಶಿಲಿದ್ದರೆ ಡಿಟ್ಯಾಚ್ಮೆಂಟ್ ಮಾಡಿಸ್ಬಿಡ್ತಾನೆ, ಲವ್ ರಿಲೇಷನ್ಶಿಪ್ಪಲ್ಲಿ ಕಟ್ ಆಗುತ್ತೆ ಅಂತ ಬೇರೆ ಇನ್ನಿತರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಪಂಚಮ ಸ್ಥಾನದಲ್ಲಿ ಶನಿದೇವರು ಇದ್ದರೆ ಸ್ಟಾಕ್ಸು ಶೇರ್ಸು ಯಾವುದೇ ರೀತಿ ಇದಾಗಲ್ಲ. ಪಂಚಮ ಸ್ಥಾನದಲ್ಲಿ ಶನಿ ಇದ್ದರೆ ಭಾಗ್ಯ ಕೂಡ ನಿಮ್ಮ ಉದಯ ಆಗೋದು ಸ್ಲೋ. ಅಂದರೆ 36 ವರ್ಷದ ಮೇಲೆ ಅವ್ರಿಗೆ ಒಳ್ಳೇದಾಗೋದು. 36 ಇಯರ್ಸ್ವರೆಗೂ ಅವ್ರ ಭಾಗ್ಯ ಫಲಿಸೋದಿಲ್ಲ, ಅವ್ರಿಗೇನೂ ಇರೋದಿಲ್ಲ. 36 ವರ್ಷ ಆದಮೇಲೆ ಸಡನ್ ಚೇಂಜ್, ತುಂಬ ಚೆನ್ನಾಗಿ ಅನುಕೂಲವಾದ ಒಂದು ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ. ಈಗ ಪಂಚಮ ಸ್ಥಾನದಲ್ಲಿ ಬೈ ಚಾನ್ಸ್ ರಾಹು ಇದ್ದಾನೆ ಅಂದ್ಕೊಳ್ಳಿ, ರಾಹು ಅದು ಎಫ್ಲಿಕ್ಟ್ ಆಗಿ ನೆಗೆಟಿವ್ ರಾಶಿಯಲ್ಲಿ, ಮೇಷ ರಾಶಿಯಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಬೆಂಕಿ ಸ್ಥಾನದಲ್ಲಿ ಕಂಪ್ಲೀಟಾಗಿ ಡಿಟ್ಯಾಚ್ಮೆಂಟ್ ಆಗುತ್ತೆ. ಒಂದಲ್ಲ ಎರಡಲ್ಲ 3 ಸರಿ ಲವ್ ಬ್ರೇಕಪ್ ಆಗುತ್ತೆ, ಪ್ರಾಬ್ಲಮ್ಸ್ಗಳಾಗುತ್ತೆ. ರಾಹು ಪಂಚಮ ಸ್ಥಾನದಲ್ಲಿ ತುಂಬ ಇದ್ರೆ ಭಾಳ ತಲೆನೋವು. ರಾಹು ಅಂತಂದರೆ ಬ್ರೇಕ್ ದ ರೂಲ್ಸ್ ಅಂತ ಅರ್ಥ. ರಾಹು ರೂಲ್ಸ್ ಒಳಗಡೆ ಇಲ್ಲ, ರೂಲ್ಸ್ನ ಬ್ರೇಕ್ ಮಾಡ್ಕೊಂಡು ಹೊರಗಡೆ ಇರ್ತಾನೆ. ಅದರಿಂದ
ರಾಹು ಪಂಚಮ ಸ್ಥಾನದಲ್ಲಿದ್ದರೆ ಒಂದು ಇದು ನೆಗೆಟಿವು. ರಾಹು ಪಂಚಮ ಸ್ಥಾನದಲ್ಲಿ ಪಾಸಿಟಿವ್ ಏನು ಅಂತಂದರೆ ಅದು ಉಚ್ಚ ರಾಶಿಯಲ್ಲಿ ರಾಹು ಇದ್ದರೆ ತುಂಬ ಪರ್ಫೆಕ್ಟಾಗಿ ಮಿತ್ರ ರಾಶಿಯಲ್ಲಿದ್ದರೆ ತುಂಬ ಚೆನ್ನಾಗಿ ಗ್ಯಾಂಬ್ಲಿಂಗ್ಗೆ, ಲಾಟ್ರಿಗೆ ಮತ್ತು ಇದೆಲ್ಲ ವಿನ್ ಆಗೋದಕ್ಕೆ ಸಹಾಯ ಮಾಡ್ತಾನೆ. ರಾತ್ರೋರಾತ್ರಿ ಕೋಟೀಶ್ವರ ಆಗಿರೋರು, ಕೋಟ್ಯಾಧೀಶ್ವರ ಆಗಿರೋರು ಸುಮಾರು ಜನ ಇದ್ದಾರೆ. ಸಾಕಷ್ಟು ಜನ ನಾವು ಉದಾಹರಣೆಗಳನ್ನ ನೋಡಿದ್ದೀವಿ ಹಿಂದೆ ಕೂಡ. ಸೊ ರಾಹು ಸಡನ್ನಾಗಿ ಒಳ್ಳೆಯದು ಕೂಡ ಮಾಡ್ತಾನೆ, ಸಡನ್ನಾಗಿ ಕೆಟ್ಟದ್ದು ಕೂಡ ಮಾಡ್ತಾನೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಪಂಚಮ ಸ್ಥಾನದಲ್ಲಿ ಕೇತು ಇದ್ದರೆ ಈಗ ಖಂಡಿತ ಅವ್ರಿಗೆ ಲವ್ ಡಿಟ್ಯಾಚ್ಮೆಂಟ್ ಅಂತೂ ಬರ್ದಿಟ್ಟಂಗೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಪಂಚಮ ಸ್ಥಾನದಲ್ಲಿ ಕೇತು ಇರೋರು ಎಷ್ಟು ಜನ ನೋಡ್ಕೊಳ್ಳಿ, ಅವ್ರ ಜಾತಕದಲ್ಲಿ ಲವ್ ಡಿಟ್ಯಾಚ್ಮೆಂಟು, ಲವ್ ಕಟ್ ಆಗೇ ಇರುತ್ತೆ. ಆ ಕೇತುಗೆ ಈಗ ಏನು ಮಾಡಬೇಕು ಅಂತಂದ್ರೆ ಅದ್ರಿಗೆ ತಕ್ಕ ಹಾಗೆ ಕೇತು ಶಾಂತಿ, ಅದ್ರ ತಕ್ಕ ಹಾಗೆ ಪರಿಹಾರ, ಅದ್ರಿಗೆ ತಕ್ಕ ಹಾಗೆ ಹೋಮ ಮಾಡಬೇಕಾಗತ್ತೆ, ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ. ಸೊ ಇವೆಲ್ಲದನ್ನು ಕೂಡ ನಾನು ನಿಮಗೆ ನವಗ್ರಹಗಳನ್ನ ಪಂಚಮ ಸ್ಥಾನದಲ್ಲಿ ಏನೇನು ರಿಸಲ್ಟ್ಸ್ಗಳು ಕೊಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನಿತರ ವಿಷಯಗಳನ್ನೇ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ.